ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೀವು ನೋಡ್ಬೋದು ಮಾರ್ನಿಂಗೇ ಎದ್ದು ರೆಡಿ ಆಗಿಬಿಟ್ಟು ನಾನು ರೂಪೇಶು ಯಲಹಂಕಗೆ ಹೊರಟಿದ್ದೀವಿ. ಯಾಕೆ ಅಂತ ಅಂದರೆ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಕಮ್ ಫ್ಯಾಮಿಲಿ ಮೆಂಬರ್ ಆಗಿರುವಂತಹ ವೀಣಾ ಇದ್ದಾರಲ್ವ, ಸೊ ಅವರ ಮಗುವಿನ ನಾಮಕರಣ ಕಾರ್ಯಕ್ರಮ ಇದೆ. ಇವತ್ತು ಇನ್ವೈಟ್ ಮಾಡಿದ್ರು, ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ವೀಣಾನ ಪರಿಚಯ ಎಲ್ರಿಗೂ ಇರುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ಹೊಸಬ್ರು ಯಾರಾದರೂ ಇದ್ದರೆ. ಸೊ ವೀಣಾ ನಾನು ಮೀಟ್ ಮಾಡಿದ್ದು ಒಂದು ಇನಾಗ್ರೇಷನ್ ಫಂಕ್ಷನಲ್ಲಿ ಯಲಹಂಕಗೆ ಹೋಗಿದ್ದೆ, ಅಲ್ಲಿಗೆ ಬಂದಿದ್ದರು ವೀಣಾ ಅವರು. ಆ ರೀತಿ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಗಿ ಆ್ಯಂಡ್ ಈಗ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ ಥರ ಆಗಿದ್ದಾರೆ, ಅದೊಂದು ಖುಷಿ. ಸೊ ಲಾಸ್ಟ್ ಟೈಮ್ ಅವರ ಸೀಮಂತ ಕೂಡ ನಾನು ಸರ್ಪ್ರೈಸಾಗಿ ಹೋಗಿ ಅವ್ರ ಮನೆಗೆ ಸೀಮಂತ ಎಲ್ಲ ಮಾಡಿಬಿಟ್ಟು ಬಂದಿದ್ವಿ. ಯಾರು ಇನ್ನೂ ಹೋಗಿ ಆ ವಿಡಿಯೋಸ್ ಕೂಡ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ನೋಡಿ. ಆ್ಯಂಡ್ ಯದುವೀರ್ ಇವತ್ತು ನಮ್ಮ ಜೊತೆ ಬರ್ತಾಯಿಲ್ಲ, ಯಾಕೆ ಅಂದರೆ ನೆನ್ನೆ ಸಂಜೆ ನಮ್ಮ ಡ್ಯಾಡಿ ಬಂದಿದ್ದರು. ನಮ್ಮ ಡ್ಯಾಡಿ ಊರಿಗೆ ಕರ್ಕೊಂಡೋಗಿದ್ರು, ಹಾಗಾಗಿ ಅವನ್ನ ಕರ್ಕೊಂಡೋಗೋಕ್ಕಾಗಿಲ್ಲ. ಕರ್ಕೊಂಡೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಿದ್ರು. ಇವತ್ತು ಸಿಂಪಲಾಗಿ ನಾನು ಒಂದು ಕುರ್ತಾ ಹಾಕ್ಕೊಂಡು ಈ ಥರ ಇಯರಿಂಗ್ ಹಾಕಿದೆ. ಇದು ನಾನು ಚಾರ್ಮಿನಾರಲ್ಲಿ ತೊಗೊಂಡಿದ್ದೆ ಹೈದರಾಬಾದಲ್ಲಿ. ಚೆನ್ನಾಗಿತ್ತು. ಎಷ್ಟು ಗೊತ್ತಾ? 150 ರೂಪೀಸ್ ಅಷ್ಟೇ. ಚಾರ್ಮಿನಾರ್ ಹತ್ರ ಸ್ಟ್ರೀಟ್ ಶಾಪಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ರೇಟ್ಸ್ ಅಂತೂ ಫುಲ್ಲು ಚೀಪಾಗಿ ಸಿಗುತ್ತೆ. ಆ್ಯಂಡ್ ಪ್ರಾಡಕ್ಟ್ ಕೂಡ ನೋಡೋಕ್ಕೆ ಸ್ಟೈಲಿಶ್ ಆಗಿ ಚೆನ್ನಾಗಿರುತ್ತೆ. ಈ ಥರದ್ದು ಹಾಕ್ಕೊಂಡು ನಾನು ರೂಪೇಶ್ ಹೋಗ್ತಾ ಇದ್ದೀವಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು. ನನ್ನ ಕೂದಲು ಹಾರಿರಲಿಲ್ಲ, ಯಾಕೋ ತಲೆ ಬೇರೆ ನೋವ್ತಿತ್ತು, ಹಾಗಾಗಿ ಏನು ಹೇರ್ ಸ್ಟೈಲ್ ಮಾಡಿಲ್ಲ, ಸಿಂಪಲಾಗಿ ಕೂಮ್ ಮಾಡಿಕೊಂಡು ಸ್ಟ್ರೈಟ್ನೂ ಮಾಡಿಲ್ಲ ನಾನು. ಆ್ಯಂಡ್ ಹೋಗಿ ರೀಚ್ ಆದ್ವಿ ಪ್ಲೇಸ್ಗೆ. ಅವ್ರ ಅಪಾರ್ಟ್ಮೆಂಟಲ್ಲಿರುವಂಥ ಕಮ್ಯುನಿಟಿ ಹಾಲಲ್ಲೇ ಮಾಡಿದ್ದು. ತುಂಬ ಚೆನ್ನಾಗಿದೆ ಅವ್ರ ಅಪಾರ್ಟ್ಮೆಂಟ್, ನಂಗೆ ತುಂಬ ಇಷ್ಟ. ಆ್ಯಂಡ್ ಈಗಂತೂ ಯಲಹಂಕ ಸೈಡ್ ಪೂರ್ತಿ ಡೆವಲಪ್ ಆಗಿಬಿಟ್ಟಿದೆ, ಮುಂಚೆ ಹಂಗಿರಲಿಲ್ಲ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಆಪೋಸಿಟಲ್ಲೇ ಅವರ ಒಂದು ಹಾಲ್ ಇದೆ, ಇದು ಫಂಕ್ಷನ್ ಹಾಲು. ಹೋಗೋಷ್ಟ್ರಲ್ಲಿ ಮುಗ್ದೋಗಿರುತ್ತೆ ಅನ್ನೋ ಫಂಕ್ಷನ್ ಅಂದ್ಕೊಂಡ್ವಿ, ಬಟ್ ಆಗ್ತಾನೆ ಶುರುವಾಗಿತ್ತು. ಆ್ಯಂಡ್ ಮಗು ಬಗ್ಗೆ ಹೇಳಬೇಕು, ಯಾರೂ ದೃಷ್ಟಿ ಹಾಕ್ಬಿಡಿ ಆಯಿತಾ. ಆ ಮಗು ನೋಡೋಕೆ ಅಷ್ಟು ಕ್ಯೂಟ್ ಆಗಿದೆ. ನಾನು ಯದುವೀರೇ ಕ್ಯೂಟ್ ಅಂದರೆ ಯದುವೀರ್ಗಿಂತ ಸೂಪರ್ ಕ್ಯೂಟ್ ಆಗಿದ್ದಾನೆ ಅವನು. ಹೋಗೋಷ್ಟರಲ್ಲೇ ಆಚೆಗಡೆ ಭವಾನಿ ರಾಜ್ ವ್ಲಾಗ್ಸ್ ನೋಡಿರ್ತೀರಲ್ವ, ಸೊ ಭವಾನಿ ಮಗುನ ಎತ್ಕೊಂಡು ನಿಂತಿದ್ರು. ನೋಡಿ ಎಷ್ಟು ಮುದ್ದಾಗಿದ್ದಾನೆ ಅವ್ರ ಹೇರ್ ಸ್ಟೈಲು. ಅವನು ದೇವರಂಥ ಮಗು ಅಂತ ಹೇಳ್ಬೋದು. ಯೂಶಲಿ ಇಂಥ ಕಾರ್ಯಕ್ರಮಗಳಲ್ಲೆಲ್ಲ ಮಕ್ಕಳು ಕಿರ್ಚಾಡೋದು, ಜನನ ನೋಡಿ ಭಯಪಡೋದು, ಸ್ವಲ್ಪ ಇರಿಟೇಟ್ ಫೀಲ್ ಆಗ್ತಾರೆ. ಯಾಕಂದರೆ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ, ಅವ್ರಿಗೊಂಥರ ಡಿಫ್ರೆಂಟಾಗಿ ಅನಿಸ್ತಿರುತ್ತೆ, ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾರಲ್ಲ. ಬಟ್ ಈ ಮಗು ಅಂತೂ ಪುರೋಹಿತರ ಗಂಟೆ ಅಲ್ಲಾಡಿಸಿ ಎಬ್ಬರ್ಸಕ್ಕೆ ಟ್ರೈ ಮಾಡಿದ್ರು ಎದ್ಕೊಳ್ತಾನೆ ಇರಲಿಲ್ಲ, ಅಷ್ಟು ಕ್ಯೂಟ್ ಬೇಬಿ. ಮಾತಾಡ್ತೀನಿ, ಅದಕ್ಕೂ ಮುಂಚೆ ಭವಾನಿ ರಾಜ್ ಅವರು ಕೂಡ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಸಮಾಚಾರ ಹೇಳಬೇಕು. ಮತ್ತೊಂದ್ಸಲಿ ಸಿಗುವಂತಹ ಸಂದರ್ಭ ಸಿಕ್ಕಿದೆ, ಚೆನ್ನಾಗಿದೆ, ಖುಷಿಯಾಗಿದೆ. ಮಗುಗೆ ನೀವು ಕೂಡ ವಿಶ್ ಮಾಡಿ. ಕ್ಯೂಟ್ ಆಗಿ ಅಲ್ಲ, ಹೀರೋ ಥರ ಇದ್ದಾನೆ, ಕ್ಯೂಟ್ ಆಗಿದ್ದಾನೆ. ಎಷ್ಟು ದೃಷ್ಟಿ ಆಗುತ್ತೆ ಇವತ್ತು ಅವ್ನು. ನಾ ಸ್ವಲ್ಪ ಈಗ ನೇಮ್ ಅನೌನ್ಸ್ ಮಾಡೋಕೆ ಮುಂಚೆನೆ ಬಂದಿದ್ದೀನಿ. ಹೌದು ನಿಮಗೂ ಎಲ್ಲ ತೋರಿಸ್ತೀವಿ, ವೆಯ್ಟ್ ಮಾಡಿ. ಆ್ಯಂಡ್ ಭವಾನಿ ರಾಜ್ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೌದು, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಎಲ್ಲ ಫುಲ್ಲಾಗಿ ನೋಡಿ ನಿಮಗೆ. ಆ್ಯಂಡ್ ಬರ್ತಾ ಇರ್ಬೇಕು ಈ ಥರ ಎಲ್ಲ. ಹೌದು, ಈ ವೀಣಾ ಯೂಟ್ಯೂಬರ್ ಅಲ್ಲ? ವೀಣಾ ಕೂಡ ಯೂಟ್ಯೂಬರ್. ವೀಣಾ ಚಾನಲ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ, ನೇಮ್ ಅಂತ ಹೋಗಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ. ನೀವು ನೋಡ್ಬೋದು ಮೂವರು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ವೀಣಾ ಹಾಗೆ ಅವ್ರ ಹಸ್ಬೆಂಡ್ ವೀರು ಅಣ್ಣ ಅಂತೀವಿ. ಆ್ಯಂಡ್ ಬೇಬಿ ಕ್ಯೂಟಾಗಿ ರೆಡಿಯಾಗಿದ್ದರು. ಆ್ಯಂಡ್ ಇಲ್ಲಿ ಫೋಟೋಶೂಟ್ ನಡೀತಿತ್ತು. ಪೂಜೆ ಎಲ್ಲ ಮುಗೀತು, ಈಗ ನೇಮ್ ರಿವೀಲ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು, ಸುಹಾಸೆ ಮಾಡಿದ್ದಂತೆ. ಆ್ಯಂಡ್ ಈ ರಿವೀಲ್ ಮಾಡೋ ಟೈಮಲ್ಲಿ ವೀಣಾ ಹಾಗೆ ವೀರು ಅಣ್ಣ ಇಬ್ಬರೂ ಎಮೋಷ್ನಲ್ ಆಗೋದ್ರು. ಅದು ಏನಂತಾರೆ, ಆನಂದ ಪಾಷ್ಪ ಅಂತಾರಲ್ಲ ಅದು. ಯಾಕಂದರೆ ಆ ಮಗು 9 ತಿಂಗಳು ಹೊಟ್ಟೆಯಲ್ಲಿದ್ದು ಅದು ಬೆಳೀತಾ ಆ ಕನಸು ಕೂಡ ನಾವು ಬೆಳೆಸ್ಕೊಳ್ತೀವಿ, ಪ್ರೀತಿ ಬೆಳೆಸ್ಕೊಳ್ತೀವಿ. ಡೆಲಿವರಿ ಆಗೋ ಟೈಮಲ್ಲಿ ಆ ನೋವು, ಖುಷಿ. ಈಗ ಮಗು ಒಂದು
ಏನಂತಾರೆ ಹೆಸರಿಡೋ ಸ್ಟೇಜ್ಗೆ ಬಂದಿದೆ ಅಂದರೆ ಅದು ಖಂಡಿತ ಎಮೋಷ್ನಲ್ ಆಗೋವಂಥ ವಿಷಯನೇ. ಹಾಗಾಗಿ ಎಮೋಷ್ನಲ್ ಕೂಡ ಆದರೂ ಹೋಗಿ ಸಮಾಧಾನ ಎಲ್ಲ ಕೂಡ ಮಾಡಿದ್ವಿ. ಆ್ಯಂಡ್ ಬನ್ನಿ ಈಗ ನೇಮ್ ರಿವೀಲ್ ಮಾಡಿರೋ ತೋರಿಸ್ತೀನಿ. ತುಂಬ ಚೆನ್ನಾಗಿ ವಿಡಿಯೋಗ್ರಫಿ ಎಡಿಟಿಂಗ್ ಎಲ್ಲ ಮಾಡಿಸಿದ್ರು. ನೋಡಿ ಏನು ಹೆಸರಿಟ್ರು ಅಂತ. ಬ್ಯೂಟಿಫುಲ್ ಆಗಿ ನೇಮ್ನ ರಿವೀಲ್ ಮಾಡಿದ್ರು. ತುಂಬ ಚೆನ್ನಾಗಿದೆ ಹೆಸರು ಕೂಡ. ಆ ದೇವರು ಮಗುಗೆ ಆರೋಗ್ಯ, ಐಶ್ವರ್ಯ, ಆನಂದ, ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ. ಆ್ಯಂಡ್ ನೀವೆಲ್ಲರೂ ಕೂಡ ಬ್ಲೆಸ್ ಮಾಡಿ ವಿಹಾನ್ಗೆ. ಆ್ಯಂಡ್ ಈಗ ನಾವು ಗಿಫ್ಟ್ನ ಕೊಟ್ಟು ಫೋಟೋಸ್ ತಗೊಳ್ಳೋಣ ಅಂತ. ನೋಡಿ ಕಂಪ್ಲೀಟ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸ್ವಾತಿ, ಸುನಿಲ್ ಅಣ್ಣ, ವೀರು ಬೇಬಿ, ಭವಾನಿ ರಾಜ್ ಅವರ ಹಸ್ಬೆಂಡು, ಅಣ್ಣ, ಹಾಗೆ ಅವರಿಬ್ಬರು ಮಕ್ಕಳು ಲಡ್ಡು ಬುಡ್ಡು ಎಲ್ಲರೂ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಎಲ್ಲ ನಮ್ಮ ಒಂದು ಕ್ಲಿಕ್ ಅಂತ ಒಂದು ಫೋಟೋನ ತಗೊಂಡ್ವಿ. ಆ್ಯಂಡ್ ನಾನು ಗಿಫ್ಟ್ ತಗೊಳ್ಳೋವಾಗ ವಿಡಿಯೋ ಮಾಡೋದೇ ಮೇಘನ ಅವರ ಗೃಹ ಪ್ರವೇಶಕ್ಕೆ ತಗೊಳಕ್ಕೆ ಹೋದಾಗೇನೆ ಇವನಿಗೂ ನಾನು ರಿಂಗ್ನ ಪರ್ಚೇಸ್ ಮಾಡಿದ್ದೆ. ಸೊ ಇಬ್ರಿಗೂ ಒಂದೇ ಸಲ ತೊಗೊಂಬಂದಿದ್ದು. ಅದು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋದೇ ಮರ್ತೋಗಿದ್ದೆ. ಆ್ಯಂಡ್ ಅವ್ನು ನೋಡಿ ಎಷ್ಟು ಕ್ಯೂಟಾಗಿ ನಾನು ಎತ್ಕೊಂಡಿದ್ರೆ ಹಿಂಗೆ ನಿಂತ್ಕೊಳ್ತಾನೆ, ಹಿಂಗೆ ನೋಡ್ತಿರ್ತಾನೆ, ಎಲ್ಲ ಕಡೆ ನೋಡ್ತಿರ್ತಾನೆ. ಕ್ಯೂಟ್ ಬೇಬಿ. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈಗ ಊಟ ಮಾಡೋದು. ಊಟ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸ್ವಲ್ಪ ಡಯಟ್ ಫುಡ್ಡಲ್ಲಿ ಇದ್ದೆ. ಅಷ್ಟೊಂದು ಕ್ವಾಂಟಿಟಿ ತಿನ್ನಲ್ಲ, ಏನೇ ತಿಂದು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ತೀನಿ ಅಷ್ಟೇ. ಬಟ್ ಊಟ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದು ಅಲ್ಲಿಂದ ನಾವು ದೊಡ್ಡಬಳ್ಳಾಪುರಕ್ಕೆ ಬಂದ್ವಿ. ಮನೆಗೆ ಬಂದರೆ ಯದುವೀರ್ ಮಲಗಿದ್ದ. ಅವನು ಎದ್ದ ಮೇಲೆ ಅವನ್ನ ಕರ್ಕೊಂಡು ಇವಾಗ ನಾವು ಜ್ಯುವೆಲರಿ ಶಾಪಿಗೆ ಬಂದಿದ್ದೀವಿ. ಯಾಕೆ ಅಂತ ಅಂದರೆ ಗೋಲ್ಡ್ನ ಶಾಪಿಂಗ್ ಮಾಡೋಕ್ಕೆ. ಲಾಸ್ಟ್ ಟೈಮ್ ನೋಡಿದ್ರಲ್ಲ GRTಗೆ ಹೋಗಿದ್ವಿ, ತೊಗೊಳ್ಳೋಣ ನೋಡ್ತಾ ಇದ್ವಿ. ಬಟ್ ನಮಗೆ ಅಷ್ಟೊತ್ತಲ್ಲಿ ಕಾಲ್ ಬಂತಲ್ಲ, ವಾಪಸ್ ಬಂದ್ಬಿಟ್ವಿ, ತಿರ್ಗಿ ಹೋಗೋಕ್ಕಾಗಿಲ್ಲ. ಸರಿ ಓಕೆ ಅಂಕಲ್ ಅಂಗಡಿಯಲ್ಲೇ ಮಾಡ್ಸಕ್ಕೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ. ಕೆಲವೊಂದು ಡಿಸೈನ್ಸ್ ಎಲ್ಲ ನೋಡ್ಬಿಟ್ಟು ಅಂಕಲ್ ತೋರಿಸ್ತಾ ಇದ್ರು, ಈ ಥರ ಹೊಸ ಡಿಸೈನ್ಸ್ ಬಂದಿದೆ ಡೈಮಂಡ್ಸಲ್ಲೆಲ್ಲ ಅಂತ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅಂಕಲ್ ಅಂಗಡಿಯಲ್ಲಿ. ನಾನು ಯೂಶ್ವಲಿ ನೀವು ನೋಡಿರ್ತೀರ ಎಷ್ಟು ಗೋಲ್ಡ್ ಇವ್ರ ಹತ್ರ ನಾನು ಶಾಪಿಂಗ್ ಮಾಡಿದ್ದೀನಿ ಅಂತ. ಸೊ ಪೂಜಾ ಜ್ಯುವೆಲರೀಸ್ ಅಂತ D-Cross ದೊಡ್ಡಬಳ್ಳಾಪುರಲ್ಲಿರೋದು. ನನ್ನ ಪ್ರತಿಯೊಂದೂ ಮಾಡಿಸ್ಬೇಕು ಅಂತ ಅಂದರೆ ಎಲ್ಲ ಇಲ್ಲೇ ಮಾಡ್ಸಕ್ಕೆ ಹಾಕೋದು. ಅರ್ಜೆಂಟಾಗಿ ಎಮರ್ಜೆನ್ಸಿ ತೊಗೊಳ್ಬೇಕು ಅಂತ ಅಂದರೆ ನಾನು ಸರಿ ಇಲ್ಲೇ GRT ತಗೊಳ್ತೀನಿ. ಬಂದು ಅಂಕಲ್ ತೋರಿಸ್ತಾ ಇದ್ದಾರೆ ರೆಡಿಯಾಗಿ ಈ ಥರ ಡಿಸೈನ್ಸ್ ಇದೆ ಅಂದ್ಬಿಟ್ಟು. ನಾನು ಆಲ್ರೆಡಿ ಪ್ರಿಂಟ್ರೆಸ್ಟಲ್ಲಿ ಕೆಲವೊಂದು ಡಿಸೈನ್ಸ್ ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡ್ಬಂದಿದ್ದೆ, ಅದನ್ನೇ ಮಾಡೋಕ್ಕೆ ಹಾಕ್ತೆ. ನಂದು ಹಳೇದು ಬಂದ್ಬಿಟ್ಟು ಕರೆಮಣ್ಣೆ 5 ಗ್ರಾಮ್ ಇದ್ದಿದ್ದು. ಅದು ಮದುವೆಯಾಗಿ ವಸ್ತ್ರಲ್ಲಿ ಅಂದರೆ ತಾಳಿ ಎಲ್ಲ ಹಾಕ್ತಾರಲ್ವಾ, ಈ ಗೋಲ್ಡ್ ಮಂಗಲ್ಯ ಚೈನ್ ಎಲ್ಲ ಹಸ್ಬೆಂಡ್ ಮನೆಯವರು. ಆವಾಗ ನಾನು GRTಲೇ ತೊಗೊಂಡಿದ್ದು ಅನ್ಸುತ್ತೆ, GRTನೋ ಜೋಯಲ್ಕಾಸ್ ನೆನಪಿಲ್ಲ. ಸೊ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನನಗೆ ಕರೆಮಣ್ಣೆ ಬೇಕು ಅಂತ ರೂಪೇಶ್ನ ಕೇಳಿದಾಗ ಅದು ತಗೊಟ್ಟಿದ್ದು. ಫಸ್ಟು ರೂಪೇಶ್ ಗಿಫ್ಟ್ ಮದುವೆ ಆದಮೇಲೆ ಮಂಗಲ್ಯ ಚೈನ್ ಬಿಟ್ಟು ಅದೇ ಕರೆಮಣ್ಣೆ ಸರ. ಯೂಶಲಿ ನೋಡಿರ್ತೀನಿ ನನ್ನ ಓಲ್ಡ್ ವೀಡಿಯೋಸ್ ಎಲ್ಲ, ತುಂಬ ಚೆನ್ನಾಗಿದೆ. ಜಸ್ಟ್ 5 ಗ್ರಾಮ್ಸ್ ಇತ್ತು ಅಷ್ಟೇ. ಅದು ಯದುವೀರ್ ಆಟ ಆಡೋವಾಗ ಎಳ್ದು ಕಟ್ಟಾಗ್ಬಿಟ್ಟಿತ್ತು. ಅವಾಗಿಂದ ತೊಗೊಳ್ಳೋಣ ಅನ್ಕೋತಾ ಇದ್ದೆ. ಅದೇನೋ ಅದಕ್ಕೆ ಟೈಮೇ ಮೂಡ್ ಬರ್ತಿರ್ಲಿಲ್ಲ. ಸರಿ ಓಕೆ ಫೈನಲ್ ಆಗಿ ಮಾಡೋಣ ಅಂದ್ಬಿಟ್ಟು ಬಂದಿದ್ದೆ. ಆ್ಯಂಡ್ ರೂಪೇಶ್ ಹೇಳ್ತಾ ಇದ್ರು ಅದೇ ಥರನೇ ಇರಲಿ, ಅಷ್ಟೇ ದಪ್ಪ ಇರಲಿ. ಜಾಸ್ತಿ ಕರೆಮಣ್ಣೆ ದಪ್ಪ ಇದ್ರೆ ಚೆನ್ನಾಗಿ ಕಾಣಲ್ಲ. ಆಲ್ರೆಡಿ ನಾವು ಮಂಗಲ್ಯ ಚೈನ್ ಗೋಲ್ಡ್ ಹಾಕಿರ್ತೀವಿ, ಅದ್ರ ಜೊತೆಗೆ ಸಣ್ಣ ಕರೆಮಣ್ಣೆ ಇದ್ದರೆ ಲಕ್ಷಣ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಯದುವೀರು ಮಮ್ಮಿ ಎಲ್ಲ ಕೂತಿದ್ರು, ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಅದೆಲ್ಲ ಆದಮೇಲೆ ಬ್ಯಾಂಗಲ್ಸ್ ಕೂಡ ಮಾಡೋಕ್ಕೆ ಹಾಕೋಣ ಅಂತ ಹೋಗಿದ್ದು. ಅಂಕಲ್ ಅಂದರು ಆಲ್ರೆಡಿ ನಂದು ಕೆಲವೊಂದು ಮಾಡಿಸಿಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ವೀಕಲ್ಲಿ ತೊಗೊಂಡು ಬರ್ತೀನಿ ನೋಡಿ, ನೀವು ಇಷ್ಟ ಆದರೆ ಅದರಲ್ಲೇ ತೊಗೊಂಡಿರಂತೆ, ಇಲ್ಲ ಅಂತಂದರೆ ಇದ್ರಲ್ಲಿ ಸೆಲೆಕ್ಟ್ ಮಾಡಿರೋದೇ ಹಾಕಿರಂತೆ ಅಂದರು. ಸರಿ ಓಕೆ ಅಂದ್ಬಿಟ್ಟು ಬ್ರೇಸ್ಲೈಟು ಇದು ಕರೆಮಣ್ಣೆ ಸರ ಮಾತ್ರ ಮಾಡೋಕ್ಕೆ ಹಾಕ್ಬಿಟ್ಟು ಬಂದೆ. ಅದು ತೊಗೊಂಡು ಬಂದಮೇಲೆ ಎಷ್ಟೆಷ್ಟು ಗ್ರಾಮ್ಸ್ ಇತ್ತು ನಂದು ಓಲ್ಡು, ಇವಾಗ ಎಷ್ಟು ಗ್ರಾಮ್ಸ್ ಮಾಡಿಸಿದ್ದೀನಿ ಅಂದ್ಬಿಟ್ಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್
ವಾಪಸ್ಸು ಅಡುಗೆ ಎಲ್ಲ ನಮ್ಮಮ್ಮ ನಾನ್ ವೆಜ್ ಮಾಡಿದ್ರು, ನಾಟಿ ಕೋಳಿ ಸಾರೆಲ್ಲ ತಿನ್ಕೊಂಡು ಯದುವಿನ ಎತ್ಕೊಂಡು ಡೈರೆಕ್ಟ್ ಇಂದ್ರಾನಗರ್ಗೆ ಬಂದ್ವಿ. ಚಿಕ್ಕಮ್ಮ ಅವರು ಹರ್ಷ ಎಲ್ಲ ಮನೆಗೆ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಯಾಕೆ ಅಂತ ಇನ್ಕ್ಲೂಡ್ ಆಗ್ತಾ ಇದೆ. ಸೊ ಹರ್ಷ ಅವನು ಸಂಪಾದನೆ ಮಾಡಿರೋಂತಹ ದುಡ್ಡನ್ನ ಎತ್ತಿಟ್ಕೊಂಡು ಸೇವಿಂಗ್ ಮಾಡಿ ಅವನದೇ ಆದಂತಹ ಗಾಡಿ ವಿತೌಟ್ ಯಾರು ಹೆಲ್ಪ್ ಇಲ್ದಿದ್ದಂಗೆ ಅವನೇ ಸ್ವಂತ ಗಾಡಿ ತೊಗೋಬೇಕು ಅಂದ್ಬಿಟ್ಟು ಎಲ್ಲ ಕೂಡಿಟ್ಟಿದ್ದ. ಅದಾದಮೇಲೆ ನಮಗೆ ಬನ್ನಿ ತಕ್ಕೊಡಿ ಅಂತ ಕರೆದ. ಹಾಗಾಗಿ ಎಲ್ಲರೂ ಹೋಗಿದ್ವಿ, ನೋಡಿ ಸೆಲೆಕ್ಟ್ ಮಾಡಿ ಬರೋಣ ಅಂದ್ಬಿಟ್ಟು ಇಂಟರ್ಸೆಪ್ಟರ್ ಬಿಯರ್ ಅನ್ನೋ ಒಂದು ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಗಾಡಿನ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ. ಅದನ್ನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಖುಷಿ ಆಗುತ್ತೆ. ನನ್ನ ತಮ್ಮ ಇನ್ನು ಸ್ಕೂಲಿಂಗ್ ಮುಗಿಸಿ ಕಾಲೇಜ್ ಮುಗಿಸಿ ಇವಾಗ ತಾನೇ ಆಫೀಸ್ಗೆ ಹೋದಂಗೆ ನನಗೆ ಫೀಲು. ಬಟ್ ಆದರೆ ಆವಾಗಲೇ ಅವನು ದುಡ್ದು ಸೇವಿಂಗ್ ಮಾಡಿ ಗಾಡಿ ತೊಗೊಳ್ಳೋ ಅಷ್ಟು ಸ್ಟೇಜಿಗೆ ಬಂದಿದ್ದಾನೆ ಅಂದರೆ ಒಂಥರ ಹೆಮ್ಮೆ ಅನಿಸುತ್ತೆ. ಗುಡ್ ಹರ್ಷ. ಅದಾದಮೇಲೆ ನೋಡ್ತಾ ಇದ್ವಿ ಯಾವ್ದು ತೊಗೊಳ್ಬೇಕು ಏನು ಅಂತ. ಅದೇನೋ ನಮ್ಮ ಚಿಕ್ಕಮ್ಮಗೆ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡೇ ಬೇಕು. ಲಾಸ್ಟ್ ವೀಕೆ ನಾವು ಇದಕ್ಕೆ ಹೋಗಿದ್ವಿ, ಯಾವುದು ಟ್ರಂಪ್ ಅಂತ ಹೊಸ್ದಾಗಿ ಬಂದಿದ್ದೆಲ್ಲ ಬ್ರ್ಯಾಂಡ್, ಅಲ್ಲೋಗಿ ನೋಡ್ಕೊಂಡು ಬಂದ್ವಿ. ಅದೂ ಚೆನ್ನಾಗಿತ್ತು. ಬಟ್ ನಮ್ಮ ಚಿಕ್ಕಮ್ಮಗೆ ರಾಯಲ್ ಎನ್ಫೀಲ್ಡೇ ಬೇಕು, ರಾಯಲ್ ಎನ್ಫೀಲ್ಡಲ್ಲೇ ನೋಡೋಣ ಚೆನ್ನಾಗಿರುತ್ತೆ, ಸರ್ವೀಸು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬಂದು ನೋಡ್ತಾ ಇದ್ವಿ. ಆ್ಯಂಡ್ ಅವನೇನು ಹೇಳೋದು, ಯದುವೀರ್ ಯಾವ್ದು ಸೆಲೆಕ್ಟ್ ಮಾಡಿದ್ರೆ ನಾನು ಅದೇ ತೊಗೊಳ್ಳೋದು ಅಂತ. ಬಟ್ ಯದುವೀರ್ ಸೆಲೆಕ್ಟ್ ಮಾಡೋದೇ ಹಿಮಾಲಯ. ನೋಡಿ ಇದನ್ನು ಇಟ್ಕೊಂಡಿದ್ದಾನೆ. ಪಪ್ಪ ಗಾಡಿ ಅಂದ್ಕೊಂಡೆ ಆಟ ಆಡ್ತಾ ಇದ್ದ. ಆ್ಯಂಡ್ ಬನ್ನಿ ಕೆಲವೊಂದು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. You'll come tomorrow, huh? Sure, okay. అంతా ప్లాస్టిక్ హ్యాండిల్ మాత్రం హైట్ చేసి